ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನಮ್ಮ ಮುಂದೆ ಇದೆ ಹೊಸ 2024 i20. ಸೊ ಇದು ಸ್ಪೋರ್ಟ್ಸ್ ವರ್ಷನು. ಸೊ ವ್ಯಾಲ್ಯೂ ಫಾರ್ ಮನಿ ಸೆಗ್ಮೆಂಟಲ್ಲಿ ಈ ವೇರಿಯಂಟ್ಸ್ಗಳಲ್ಲಿ ವ್ಯಾಲ್ಯೂ ಫಾರ್ ಮನಿ ಅನ್ನೋದೊಂದು ಈ ಸ್ಪೋರ್ಟ್ಸ್ ವರ್ಷನ್ನೇ. ನಿಮ್ಗೆ ಇದರಲ್ಲಿ ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ. ಸೊ ಅದರಲ್ಲಿ ಏನು ಚೇಂಜ್ ಇರುತ್ತೆ ಅಂತ ಒಂದು ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಸನ್ ರೂಫ್ ಬರುತ್ತೆ, ವೈರ್ಲೆಸ್ ಚಾರ್ಜರ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ ನಿಮಗೆ. ಸೊ ಇನ್ನು ಕೀ ನೋಡೋಣ. ಆಲ್ಮೋಸ್ಟ್ ಫ್ಲಿಪ್ ಆನ್ ಕೀ ಬರುತ್ತೆ, ಲಾಕು, ಅನ್ಲಾಕು ಆ್ಯಂಡ್ ಬೂಟ್ ಲೀಡ್ ಓಪನ್ ಕೀ ಬರುತ್ತೆ. ಸೊ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಮಿರರ್ಸ್ ಕೂಡ ಓಪನ್ ಆಗ್ತಿದೆ. ಸೊ ಆಟೋ ಫೋಲ್ಡ್ ಆನ್ ಆಫ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಸೊ ಇನ್ನು ಡೈರೆಕ್ಟಾಗಿ ಫ್ರಂಟ್ ಫೇಶಿಂದನೇ ಶುರು ಮಾಡೋಣ. ಆ್ಯಂಡ್ 2024ಇಂದ ನಮ್ಗೆ ಹೊಸ 3D ಲೋಗೋ ಬರುತ್ತೆ, ಹ್ಯುಂಡೈ ಲೋಗೋ. ಸೊ ಸಿಲ್ವರ್ ಫಿನಿಷಲ್ಲಿರುತ್ತೆ ಆ್ಯಂಡ್ ಗ್ಲಾಸ್ ಬ್ಲ್ಯಾಕ್ ಫಿನಿಶು ಫ್ರಂಟ್ ಗ್ರಿಲ್ ಬರುತ್ತೆ. ಸೊ ಒಳಗಡೆ ಕೂಡ ಅನಿಕ್ರೋಮ್ ಗ್ರಿಲ್ ಕೂಡ ಟೆಕ್ಸ್ಚರ್ ಸಕ್ಕದಾಗಿದೆ, ಗ್ಲಾಸ್ ಬ್ಲ್ಯಾಕ್ ಫಿನಿಶು. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಹ್ಯಾಲೋಜನ್ ಬರುತ್ತೆ. ಯಾವ ಥರ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರೋದಿಲ್ಲ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ಸು LED DRLs ಬಂದು ನಮಗೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನೀವು ಏರ್ ವೆಂಟ್ಸ್ಗಳು ನೋಡ್ಬೋದು. ಒಳ್ಳೆ ಏರೋಡೈನಾಮಿಕ್ಸ್ಗೆ ಆ್ಯಂಡ್ ಮೈಲೇಜ್ ಕೂಡ ಇಂಪ್ರೂವ್ ಮಾಡುತ್ತೆ. ಒಳ್ಳೆ ಏರೋಡೈನಾಮಿಕ್ಸ್ ಕೂಡ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇನ್ನು ಫ್ರಂಟ್ ಸ್ಕರ್ಟ್ಸ್ ನಮಗೆ ಸಿಲ್ವರ್ ಫಿನಿಶ್ ಬರುತ್ತೆ. ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಸೆಗ್ಮೆಂಟಲ್ಲಿ ಬರೋದಾದರೆ ಸ್ಪೋರ್ಟ್ಸ್ ವರ್ಷನ್ನು ಆ್ಯಂಡ್ ಆ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVMಸು. ಇನ್ನು ಸೈಡ್ ಫೇಶಿಯನ್ ನೋಡೋಣ. ಸೊ ಸೈಡ್ ಫೇಶಿಯನ್ ಕೂಡ ನಮಗೆ ಸ್ಕರ್ಟ್ಸು ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ಲೇ ಬರುತ್ತೆ. ಕಾರ್ ನೋಡೋಕ್ಕೆ ಸಕ್ಕತ್ತಾಗಿದೆ, ಒಂಥರ ಸ್ಪೋರ್ಟಿ ಕಾರ್ ಥರ ಕಾಣಿಸುತ್ತೆ. ಒಳ್ಳೆ ಹ್ಯಾಂಡ್ಲಿಂಗ್ ಇರುತ್ತೆ, ಸಕ್ಕತ್ ಚಿಕ್ಕ ಹ್ಯಾಚ್ ಬ್ಯಾಕ್ ಕಾರ್ಗಳೆಲ್ಲ ಓಡ್ಸೋಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇನ್ನು A ಪಿಲ್ಲರಿಂದ C ಪಿಲ್ಲರ್ವರೆಗೂ ನಮಗೆ ಬೀಡಿಂಗ್ ಕೊಟ್ಟಿದ್ದಾರೆ, ಒಂದು ಕ್ರೋಮ್ ಬೀಡಿಂಗು. ಸೊ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಬರುತ್ತೆ, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ORVMಸು. ಇನ್ನು ಅಲಾಯ್ ವೀಲ್ಸ್ ಬಗ್ಗೆ ನೋಡೋದಾದರೆ ಇದು ಅಲಾಯ್ ವೀಲ್ಸ್ ಅಲ್ಲ, ಸ್ಟೀಲ್ ರಿಮ್ಸು. 195/55 R16 ಇಂಚ್ ಅಲಾಯ್ ಸ್ಟೀಲ್ ರಿಮ್ ಬರುತ್ತೆ. ಸೊ ಡಿಸ್ಕ್ ಕೂಡ ಬರುತ್ತೆ, ಫ್ರಂಟ್ ಡಿಸ್ಕು, ರಿಯರ್ ಡ್ರಮ್ಮು. ಈ ಸ್ಟೀಲ್ ರಿಮ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ ಅಲಾಯ್ ವೀಲ್ಸ್ ಥರನೇ ಕಾಣಂಗೆ ಮಾಡಿದ್ದಾರೆ. ಬಟ್ ಟಾಪ್ ಎಂಡಲ್ಲೆಲ್ಲ ಅಲಾಯ್ ವೀಲ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಥರ ಕಾಣೋದು ಮಾಡಿದ್ದಾರೆ. ಸೊ ಸ್ಪೋರ್ಟ್ಸ್ ಆಪ್ಷನಲ್ ಕೂಡ ಬರುತ್ತೆ. ಸೊ ಅದರಲ್ಲಿ ನಮಗೆ ಸನ್ ರೂಫು ಮತ್ತು ವೈರ್ಲೆಸ್ ಚಾರ್ಜಿಂಗ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು 40,000 ಜಾಸ್ತಿ. ಅದು ನಿಮಗೆ ಸನ್ ರೂಫ್ ಬೇಕನ್ನೋರು ಅದು ತೊಗೋಬೋದು. ಸನ್ ರೂಫ್ ಬೇಡ ಅಂದವ್ರು 40,000 ಉಳಿಸ್ಕೊಂಡ್ರೆ ನೀವೇನಾದ್ರು ನೆಕ್ಸ್ಟ್ ಆಕ್ಸೆಸರೀಸ್ಗೋ ಇಲ್ಲ ಏನಕ್ಕಾದ್ರು ಉಪಯೋಗ ಆಗೇ ಆಗುತ್ತೆ. ಸೊ ಇನ್ನು ಇಂಜಿನ್ ನೋಡೋಣ. 4 ಸಿಲಿಂಡ್ರು 1.2 ಕಾಪಾ ಇಂಜಿನ್ನೇ ಮಾತ್ರ ಬರೋದಿದು. ಸೊ ಒಂದೇ ಇಂಜಿನ್ ಇರೋದು, 81 PS ಹಾರ್ಸ್ ಪವರು. ಸೊ 115 Nm ಟಾರ್ಕು. ಇನ್ಸುಲೇಷನ್ ಏನಿಲ್ಲ, 4 ಸಿಲಿಂಡ್ರ್ ಅಲ್ವಾ, ಏನು ವೈಬ್ರೇಷನ್ ಆಗಲಿ ನಾಯ್ಸ್ ಆಗಲಿ ಏನಿರೋದಿಲ್ಲ. ರಿಫೈನ್ಮೆಂಟ್ ಚೆನ್ನಾಗಿರುತ್ತೆ 3 ಸಿಲಿಂಡ್ರಿಗೂ 4 ಸಿಲಿಂಡ್ರು. ಸೊ ಅದು ರಿಯರ್ ಸೈಡ್ ನೋಡೋಣ. ಸೊ ಇನ್ನು ರಿಯರ್ ನಮಗೆ ವೈಪರ್ಸ್ ಬರೋದಿಲ್ಲ, ವಾಷರ್ ಬರೋದಿಲ್ಲ. ರಿಯರ್ ಡಿಫಾಗರ್ ಬರುತ್ತೆ, ಐ ಮೌಂಟೆಡ್ ಟೈಲ್ ಲ್ಯಾಂಪು, ಶಾರ್ಕ್ ಫಿನ್ ಆ್ಯಂಟೆನಾ. ಸೊ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಇದೆ. ವೈಪರ್ಸ್ ಒಂದಿಲ್ಲ, ಅದು ಬಿಟ್ಟರೆ ಪ್ರತಿಯೊಂದು ಕೂಡ ಹಿಂದೆ ಎಲ್ಲ ಇದೆ, ಟಾಪ್ ಎಂಡ್ಗೂ ಅದಕ್ಕೂ. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಒಳಗಡೆ 18 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರೋದು, ಅದರಲ್ಲೂ ಕೂಡ ರಿವರ್ಸ್ ಕ್ಯಾಮ್ರಾ ಇರೋದು, ಒಳ್ಳೆ ಕ್ವಾಲಿಟಿ, ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ಇನ್ನು ಬೂಟ್ ಸ್ಪೇಸ್ ನೋಡೋಣ. ಸೊ ಬೂಟ್ ಸ್ಪೇಸು ನಮಗೆ ಆಲ್ಮೋಸ್ಟ್ 330 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ದಟ್ ಈಸ್ ಮೋರ್ ದೆನ್ ಎನಫ್ ಅಂತ ಹೇಳ್ಬೋದು ಹ್ಯಾಚ್ ಬ್ಯಾಕ್ ಕಾರ್ಗೆ. ಸೊ ಇದರಲ್ಲಿ ಒಂದು ಕನ್ಫ್ಯೂಷನ್ ಏನು ಬೇಡ ಅಂದರೆ, ಈ ಸೀಟ್ ಕವರ್ಸ್ ಬಂದು ನಾವು ಔಟ್ಸೈಡ್ ಹಾಕ್ಸಿರೋದು. ಸೊ ಕಂಪ್ನಿಲಿ ಈ ಸೀಟ್ ಕವರ್ಸ್ ಬರೋದಿಲ್ಲ, ನಾರ್ಮಲ್ ಡ್ಯೂಯಲ್ ಟೋನ್ ಫ್ಯಾಬ್ರಿಕ್ ಅಫಾಲ್ಸೇ ಬರುತ್ತೆ. ಸೊ ಇದು ನಮಗೆ ಲೆದರ್ ಸೀಟ್ ಹಾಕ್ಸಿರೋದು, ಲೆದರ್ ಸೀಟ್ ಕವರ್ ಅಷ್ಟೇ, ಫುಲ್ ಸೀಟ್ಸ್ ಅಲ್ಲ. ಡ್ಯೂಯಲ್ ಟೋನ್ ಕಲರು. ಸೊ ನೋಡೋಕ್ಕೆ ಕೂಡ ಸಕ್ಕದಾಗಿದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ಸೇಮ್ ಫ್ರಂಟಲ್ಲಿ ಏನಿತ್ತು ಸ್ಮಾಲ್ ಸ್ಟೋರೇಜ್ ಸ್ಪೇಸು, ಪವರ್ ವಿಂಡೋಸ್ ಕಂಟ್ರೋಲ್ಸು. ಸೊ 3 ಪಾಯಿಂಟ್ ಸೀಟ್ ಬೆಲ್ಟ್ಸು, ಅದ್ರ ಜೊತೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸು. ಆ್ಯಂಡ್ ಹೆಡ್ರೆಸ್ಟ್ ಬಂದು ನಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರೋದಿಲ್ಲ, ನಾರ್ಮಲ್ ಫಿಕ್ಸ್ಡ್ ಹೆಡ್ರೆಸ್ಟೇ ಬರುತ್ತೆ. AC ವೆಂಟ್ಸ್ ಕೂಡ ಬರುತ್ತೆ ಸ್ಪೋರ್ಟ್ಸ್ ವರ್ಷನಲ್ಲಿ. ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸು. ಇಲ್ಲಿ ನಮಗೆ USB-A ಪವರ್ ಸಾಕೆಟ್ ಕೊಟ್ಟಿದ್ದಾರೆ. ಇನ್ನು ನೀ ರೂಮ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಒನ್ ಆಫ್ ದಿ ಬೆಸ್ಟ್ ವೀಲ್ ಬೇಸ್ ಅಂತ ಹೇಳ್ಬೋದು ಈ ಸೆಗ್ಮೆಂಟ್, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ. ಸೊ ನೀ ರೂಮ್ ಕೂಡ ಪ್ಲೆಂಟಿ ಆಗಿದೆ, ಸಪೋರ್ಟ್ ಕೂಡ ಡೀಸೆಂಟ್ ಆಗಿದೆ. ಸೊ ಇನ್ನೂ ಸ್ವಲ್ಪ ವೈಟ್ ಸೀಟ್ಸ್ ಇದ್ದರೆ ಇನ್ನೂ ಸಕ್ಕದಾಗಿರೋದು 100 ಸಪೋರ್ಟು. ನೀ ರೂಮ್ ಪ್ಲೆಂಟಿ ಆಗಿದೆ, 100 ಸಪೋರ್ಟ್ ಕೂಡ ಓಕೆ. ಆ್ಯಂಡ್ ಹೆಡ್ ರೂಮ್ ಕೂಡ ಬೇಜಾನು ಇದಕ್ಕೆ. ಸೊ ಇನ್ನು ಫ್ರಂಟ್ ಡ್ರೈವರ್ ಸೈಡು ನಮಗೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ORVMs ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ ಲಾಕ್ ಆ್ಯಂಡ್ ಅನ್ಲಾಕು ಆ್ಯಂಡ್ ಪವರ್ ವಿಂಡೋಸ್ ಕಂಟ್ರೋಲು. ಸೊ ಅದು ಕೂಡ ಲಾಕ್ ಆ್ಯಂಡ್ ಅನ್ಲಾಕು. ಇಲ್ಲೂ ಕೂಡ ಸ್ಮಾಲ್ ಸ್ಟೋರೇಜ್ ಸ್ಪೇಸು. ಏನಾದ್ರು 3 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಹೈಟು, ರಿಕ್ಲೈನು ಆ್ಯಂಡ್ ಫ್ರಂಟ್ ಬ್ಯಾಕ್ ಮಾಡೋದು. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು, ಔಟ್ಸೈಡಲ್ಲಿ ಸೀಟ್ ಕವರ್ಸ್ ಹಾಕ್ಸಿರೋದು. ಅದು ಬಿಟ್ಟರೆ ನಿಮಗೆ ನಾರ್ಮಲ್ಲು ಸೈಡ್ ಲೆದರು, ಮಧ್ಯದಲ್ಲಿ ನಿಮಗೆ ಡ್ಯೂಯಲ್ ಕಲರ್ ಸೀಟ್ಸ್ ಬರುತ್ತೆ. ಸೇಮ್ ನೀವೇನು ಡ್ಯಾಶ್ ನೋಡ್ತಾ ಇದ್ದೀರಾ ಬ್ಲ್ಯಾಕು ವೈಟು. ಸೊ ಅದೇ ಥರ ಇಲ್ಲೂ ಸೀಟ್ಸ್ ಕೂಡ ಬರುತ್ತೆ. ಅದು ಫೋಟೋ ಹಾಕ್ತೀನಿ ಯಾವುದಕ್ಕೂ ಕನ್ಫ್ಯೂಸ್ ಇದ್ದರೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಸೀಟ್ಸು. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫು, ಇಂಜಿನ್ ಸ್ಟಾರ್ಟ್ ಕಟ್ ಆಫ್ ಕಟ್ ಆನು, ಹೆಡ್ಲೈಟ್ ಲೆವೆಲರು, AC ವೆಂಟ್ಸ್ ಕೂಡ ಸಕ್ಕದಾಗಿದೆ. ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ನೋಡೋಕ್ಕೆ ಚೆನ್ನಾಗಿದೆ, ಸಾಫ್ಟ್ ಟಚ್ ಥರ ಕಾಣಿಸುತ್ತೆ, ಬಟ್ ಸಾಫ್ಟ್ ಟಚ್ ಇರಲಿಲ್ಲ, ಬಟ್ ನೋಡೋಕ್ಕೆ ಕೂಡ ಸಕ್ಕದಾಗಿದೆ. ಸೊ
ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇಷ್ಟು ಕಮ್ಮಿ ಪ್ರೈಸ್ ರೇಂಜ್ಗೆ ಸ್ಪೋರ್ಟ್ಸ್ ವರ್ಷನ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಕ್ಕದಂತಲೇ ಹೇಳ್ಬೋದು. ನಮಗೆ ಸ್ಪೀಡೋಮೀಟ್ರ್ ಇಲ್ಲಿ ಬರುತ್ತೆ, ಟಾಕೋಮೀಟ್ರ್ ಇಲ್ಲಿ ಬರುತ್ತೆ, ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಕೂಡ ಅಲ್ಲೂ ಕೂಡ ನಮಗೆ ತೋರಿಸುತ್ತೆ. ಸೊ ಕಿಲೋಮೀಟರ್ ರೇಂಜು ಆ್ಯಂಡ್ ಫ್ಯೂಯಲ್ಲು. ಸೊ ಸೀಟ್ ಬೆಲ್ಟ್ಸ್ ವಾರ್ನಿಂಗ್ ಕೂಡ ಇದೆ. ಸೊ ಇದರಲ್ಲಿ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡು. ಸೊ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ತೋರಿಸುತ್ತೆ ಸೀಟ್ ಬೆಲ್ಟ್ಸ್ನ ವೇರ್ ಮಾಡಬೇಕು, ಇಲ್ಲ ಅಂದರೆ ಸೌಂಡ್ ಬರುತ್ತೆ. ಆ್ಯಂಡ್ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಇನ್ನು ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಅದು ಕೂಡ ನಾನು ತೋರಿಸ್ತೀನಿ. ಸೊ ಇನ್ನು ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಸೊ 360 ಡಿಗ್ರಿ ಎಲ್ಲ ಏನಿಲ್ಲ, ರಿವರ್ಸ್ ಕ್ಯಾಮ್ರಾ. ಅದ್ರ ಜೊತೆ ಅಡ್ಯಾಪ್ಟಿವ್ ಗೈಡ್ ಕಂಟ್ರೋಲ್ಸ್ ಕೂಡ ಅದೇ ಹೇಳುತ್ತೆ. ಸೊ ನಿಮ್ಮ ಲೈನ್ಸ್ ಇರೋದ್ರಿಂದ ಕರೆಕ್ಟಾಗಿ ಡ್ರೈವ್ ಮಾಡೋಂಗೆ ಅಡ್ಯಾಪ್ಟಿವ್ ಲೈನ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಇದೆ. ಕ್ವಾಲಿಟಿ ಕೂಡ ನೋಡೋಕ್ಕೆ ಸಕ್ಕತ್ತಾಗಿದೆ. ಆ್ಯಂಡ್ ನಿಮ್ಗೆ ಆಪ್ಷನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರಲ್ಲ. 120 ವಾಟ್ ಫಾಸ್ಟ್ ಚಾರ್ಜರು, 180 ವಾಟ್ ಫಾಸ್ಟ್ ಚಾರ್ಜರು, USB-A. ಸೊ ಇಲ್ಲೂ ಕೂಡ ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಸೊ ಆಟೋಮೆಟಿಕ್ ಹೆಡ್ ಲ್ಯಾಂಪು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ 2 ಆಟೋಮೆಟಿಕ್ ಬರುತ್ತೆ ಇದರಲ್ಲಿ ನಮಗೆ 2 ಫೀಚರು. ಸೊ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಮ್ಯಾನ್ಯಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲೂ ಕೂಡ ನಮಗೆ ಆಟೋಮೆಟಿಕ್ ಆಗು ಕೂಡ ಬರುತ್ತೆ. ಏರ್ ವೆಂಟ್ಸ್ ಕೂಡ ಒಂಥರ ಡ್ಯಾಶು ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಸೆಟಲ್ ಆಗಿದೆ, ಒಂಥರ ಸ್ಪೋರ್ಟಿ ಆಗಿದೆ ಅಂದರೆ. ಸೊ ನೋಡೋಕ್ಕೆ ಸಕ್ಕತ್ ಇಷ್ಟ ಆಯಿತು ನನಗೂ ಕೂಡ. ಆ್ಯಂಡ್ ಇನ್ನು ಆಫ್ ಮಾಡಿಬಿಡೋಣ AC ಇದು. ಸೊ ಇನ್ನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಬರುತ್ತೆ. ಸೊ ಅದರ ಪ್ರತಿಯೊಂದು ಮೋಡ್ಸ್ ಕೂಡ ಇಲ್ಲೇ ಮಾಡ್ಬೋದು. ಆ್ಯಂಡ್ ವಾಲ್ಯೂಮ್ ರಾಕರು. ಸೊ ಮೀಡಿಯಾ ಚೇಂಜ್ ಮಾಡೋದು, ಕಾಲ್ ಕೂಡ ಕಟ್ ಆನ್ ಕಟ್ ಆಫ್ ಮಾಡ್ಬೋದು. ಆ್ಯಂಡ್ ಫೇವ್ರೇಟು ಇಲ್ಲಿ ನಮಗೆ MID ಕಂಟ್ರೋಲ್ಸ್ ಬರುತ್ತೆ, ಫ್ಯೂಲ್ ಎಕಾನಮಿ, ಟೈರ್ ಪ್ರೆಷರ್, TPRMS ಕೂಡ ಇದೆ. ಆ್ಯಂಡ್ ಲೈಟ್ಸು, ಡೋರು, ಕನ್ವೀನಿಯನ್ಸ್, ಪ್ರತಿಯೊಂದು ಸರ್ವಿಸ್ ಇಂಟರ್ವಲ್ ಕೂಡ ಇಲ್ಲೇ ಕೂಡ ನೋಡ್ಬೋದು ನಾವು. ಇಲ್ಲಿ ಕೂಡ ನಮಗೆ ಕ್ರೂಸ್ ಕಂಟ್ರೋಲ್ ಬಂದು ಇಲ್ಲಿ ಬರುತ್ತೆ. ಸೊ ಅದು ಕೂಡ ನೀವು ಸ್ಪೀಡ್ ಅಪ್ ಕೂಡ ಮಾಡ್ಬೋದು, ಸ್ಪೀಡ್ ಡೌನ್ ಕೂಡ ಮಾಡ್ಬೋದು, ಆ್ಯಂಡ್ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಆ್ಯಂಡ್ ಮೀಡಿಯಾ ಕಂಟ್ರೋಲ್ಸ್ ರೈಟಲ್ಲೂ ಕೊಟ್ಟಿದ್ದಾರೆ. ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಪ್ರತಿಯೊಂದು ಫೀಚರ್ಸು ಇಟ್ಟಿದ್ದಾರೆ. ಆ್ಯಂಡ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡು. ಆರನ್ ಕೂಡ ಸಕ್ಕತ್ತಾಗಿದೆ, ಒಂಥರ ಸ್ಕೋಡಾ ಆರನ್ ಥರ ಇದೆ, ಹ್ಯುಂಡೈ ಆರನ್ನು. ಸೊ ಇನ್ನು ರಿಯರು, ಡ್ರೈವರ್ ಸೈಡ್ ಪ್ರತಿಯೊಂದು ಕೂಡ ನೀವು ನೋಡಿದ್ರೆ ಒಳ್ಳೆ ಬೂಟ್ ಸ್ಪೇಸ್ ಇದೆ. 336 ಬೂಟ್ ಸ್ಪೇಸು. ಒಂದು ಫೈನಲ್ ರ್ಯಾಪ್ ಕೊಟ್ಬಿಡ್ತೀನಿ ಸ್ಪೋರ್ಟ್ಸ್ ವರ್ಷನ್ದು. ಸೊ ವೈಪರ್ಸ್ ಬರೋದಿಲ್ಲ, ರಿಯರ್ ಡಿಫಾಗರು. ಬೂಟ್ ಸ್ಪೇಸ್ ಕೂಡ ಪ್ಲೆಂಟಿ ಆಗಿದೆ. 336 ಲೀಟ್ರ್ ಬೂಟ್ ಸ್ಪೇಸು. ಆ್ಯಂಡ್ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಓವರ್ವ್ಯಾಮ್ಸು, ಆಟೋಮೆಟಿಕ್ ಹೆಡ್ ಲ್ಯಾಂಪು, ಆ್ಯಂಡ್ ವೈಪರ್ಸು ನಮ್ಮ ಮ್ಯಾನುವಲ್ ಅಡ್ಜಸ್ಟಬಲ್ ಬರುತ್ತೆ. ಸೊ ಅದೊಂದು ಫೀಚರ್ ಕಟ್ ಆಫ್ ಆಗಿದೆ. ಅದು ಬಿಟ್ಟು ಸ್ಪೋರ್ಟ್ಸ್ ಆಪ್ಷನಲ್ ಆವಾಗಲೇ ಹೇಳ್ದಂಗೆ ನಿಮ್ಗೊಂದು 45,000ಕ್ಕೆ ಸನ್ ರೂಫು ಮತ್ತು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು. ಸೊ ಅದೆರಡೇ ನಿಮ್ಗೆ ಬರೋದು. ಸೊ ಇನ್ನು ನಮ್ಮ ಚಾನಲ್ಲಿ ಹೊಸ್ದಾಗಿ ಒಂದು ವೀಡಿಯೋ ಬರುತ್ತೆ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಸೊ ಇನ್ನು i20ಲಿ ಸ್ಪೋರ್ಟ್ಸ್ ವರ್ಷನ್ ಬಂದು ವ್ಯಾಲ್ಯೂ ಫಾರ್ ಮನಿ. ನಾನು ಏನಕ್ಕೆ ಸನ್ ರೂಫ್ ಆಪ್ ಮಾಡಲಿಲ್ಲ ಅಂದರೆ ತುಂಬ ಜನರಿಗೆ ಒಂದು 50,000 ಅದು ನನಗೆ ಗೊತ್ತಿರೋಂಗೆ ವೇಸ್ಟ್ ಆಗಿತ್ತು ಒಂದು ಸನ್ ರೂಫ್ಗೆ ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ಗೆ. ತುಂಬ ಜನರು ಆಲ್ಮೋಸ್ಟ್ ಪ್ರಿಫರ್ ಮಾಡೋದಿಲ್ಲ. ಏನಾದ್ರು ಎರಾ, ಮ್ಯಾಗ್ನಾ ಆ್ಯಂಡ್ ಯಾವ್ದಾದ್ರು ಬೇರೆ ಕಾರ್ ತೊಗೋತಿದ್ರೆ ಸೊ 10 lakhs ಒಳಗಡೆ ನಿಮ್ಗೆ ಒಂದು ಆಲ್ಮೋಸ್ಟ್ ಎಲ್ಲ ಫೀಚರ್. ಸೊ ನೋಡಿದ್ರಲ್ಲ ಹೊಸ i20. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.